ಮರ್ಮಸ್ಥಳ ಫೈಲ್ ಸರ್ಕಾರಕ್ಕೆ ಬೇಗ ಬುರುಡೆ ಟೆನ್ಷನ್. ಕಳೆದ 3 ದಿನಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್, ಮುಂದೇನು ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸಭೆ ನಡೀತಾ ಇದೆ. ಮರ್ಮಸ್ಥಳ ಫೈಲ್ ಸರ್ಕಾರಕ್ಕೆ ಬೇಗ ಬುರುಡೆ ಟೆನ್ಷನ್. ಕಳೆದ 3 ದಿನಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್, ಮುಂದೇನು ಮಾಡಬೇಕು ಅನ್ನುವಂತಹ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸಭೆ. ಮೊನ್ನೆ ಪರಮೇಶ್ವರ್, ಪ್ರಣವ್ ಮೊಹಂತಿ ತುರ್ತು ಸಭೆ. ತುರ್ತಾಗಿ ಸಿಎಂ ಭೇಟಿ ಮಾಡಿದಂತಹ ಗೃಹ ಸಚಿವ ಪರಮೇಶ್ವರ್ ಸಿಎಂ ಮತ್ತು ಸಿಎಸ್ ಜೊತೆಗೆ ಮಹತ್ವದ ಮಂಥನ ನಡೆಸಿದಂತಹ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ಚರ್ಚೆ. ನಿಜಕ್ಕೂ ಕೂಡ ಷಡ್ಯಂತ್ರ ನಡೆದಿದೆಯಾ, ಮಾಡಿದ್ದು ಯಾರು, ಈ ಹಂತದಲ್ಲಿ ಪತ್ತೆ ಹಚ್ಚುವುದು ಕಷ್ಟ, ವಿಸ್ತೃತ ತನಿಖೆ ನಡೆಸಬೇಕು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ ಬುರುಡೆಗಳ ರಹಸ್ಯ ಇನ್ನೂ ಕೂಡ ಹೊರಬಿದ್ದಿಲ್ಲ. ಮೇಲಿಂದ ಮೇಲೆ ಪ್ರಕರಣಕ್ಕೆ ಹೊಸ ಆಯಾಮ ಸಿಗ್ತಾ ಇದೆ. ಇದನ್ನೆಲ್ಲ ಪತ್ತೆ ಹಚ್ಚಲಿಕ್ಕೆ ಎಸ್ಐಟಿಗೆ ಇನ್ನಷ್ಟು ಅಧಿಕಾರ ಸಿಗುತ್ತಾ? ಎಸ್ ವೀಕ್ಷಕರೇ, ಜೂನ್ 11ನೇ ತಾರೀಕು ನನ್ನ ಒಂದು ಅನಿಸಿಕೆಯ ಪ್ರಕಾರ, ಅಂದ್ರೆ ನಾನು ಓದಿರುವ ಪ್ರಕಾರ, ನಾನು ನೋಡಿರೋ ಪ್ರಕಾರ, ಜೂನ್ 11ರಂದು ಏನಾಗುತ್ತೆ ಅಂತಂದ್ರೆ ಒಬ್ಬ ಮನುಷ್ಯ ತಲೆ ಬುರುಡೆ ಇಟ್ಕೊಂಡು ಎಂಟ್ರಿ ಕೊಡ್ತಾನೆ. ತದಾದ ನಂತರ ಎಲ್ಲಾ ಕಡೆಯಲ್ಲೂ ಕೂಡ ಪ್ರಚಾರವಾಗುತ್ತೆ. ಆತನ ಹೆಸರು ಚಿನ್ನಯ್ಯ ಅಂತ ಹೇಳಿ ಗೊತ್ತಾಗುತ್ತೆ. ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಬುರುಡೆ ಗ್ಯಾಂಗ್ ಅದೇನೇನು ಮಾಡ್ಕೋಬೇಕು ಷಡ್ಯಂತ್ರವೋ ಅದೆಲ್ಲ ಮಾಡಿಕೊಂಡು ಚಿನ್ನಯ್ಯನನ್ನ ಮೇಕೆ ಕುರಿ ತರ ಮುಂದೆ ಬಿಟ್ಟಿರುವಂತಹ ಘಟನೆಗಳು ಕೂಡ ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಜೂನ್ 11ರಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಬೆಳವಣಿಗೆಯನ್ನು ನಾವು ನೋಡಿದ್ದೇವೆ. ಆ ಬೆಳವಣಿಗೆಯಲ್ಲಿ ಇವಾಗ ತುರ್ತು ಬೆಳವಣಿಗೆ ಅಥವಾ ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅಂತ ಹೇಳಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಜೂನ್ 11ರಿಂದ ಈಗ ಸೆಪ್ಟೆಂಬರ್ 28 ಇಲ್ಲಿಯವರೆಗೂ ಕೂಡ ಸಾಕಷ್ಟು ವಿಚಾರಗಳು ನಡೆದಿದೆ. ಮರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಹೆಚ್ಚು ವಿಚಾರಗಳು ಹೊರಗೆ ಬರ್ತಾ ಇದೆ. ಬುರುಡೆ ಗ್ಯಾಂಗ್ನ ಅಸಲಿ ಮುಖ ಹೊರಗೆ ಬಂದಿದೆ. ಕಳೆದ 3 ದಿನಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಈ ಕಡೆ ನೋಡಿದ್ರೆ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿಗೆ ಹಾಕಲಾಗಿದೆ. ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿಗೆ ಟ್ರಾವೆಲಿಂಗ್ ಮಾಡ್ಕೊಂಡು ಕರ್ಕೊಂಡು ಬಂದು ಮಧ್ಯಾಹ್ನ 12 ಗಂಟೆಯಿಂದ ಆತನಿಗೆ 6 ಗಂಟೆಯವರೆಗೆ ಆತನ ಹೇಳಿಕೆಯನ್ನ ಬರ್ಕೊಳ್ಳೋದೇ ಕೆಲಸ ಆಗ್ಬಿಟ್ಟಿದೆ. ಮೊನ್ನೆ ಪರಮೇಶ್ವರ್, ಪ್ರಣವ್ ಮೊಹಂತಿ ಇಬ್ರು ಕೂಡ ತುರ್ತು ಸಭೆಯನ್ನ ನಡೆಸಿದ್ದಾರೆ. ತುರ್ತಾಗಿ ಸಿಎಂ ಅವರ ಭೇಟಿ ಮಾಡಿದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಸಿಎಂ ಮತ್ತು ಸಿಎಸ್ ಜೊತೆಗೆ ಮಹತ್ವದ ಮಂಥನವನ್ನ ನಡೆಸಿದಂತಹ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡುತ್ತೆ. ಆತನ ತಲೆ ಬುರುಡೆಗೆ ತಾರ್ಕಿಕ, ಅಂದ್ರೆ ಆತ ತಂದಿರುವಂತಹ ತಲೆ ಬುರುಡೆಗೆ ಅಂತ್ಯವನ್ನ ಕಾಣಿಸ್ಬೇಕು ಅಂತ ಹೇಳಿ ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡುತ್ತೆ. ಎಸ್ಐಟಿ ತನಿಖಾ ತಂಡದಲ್ಲಿ ಅಷ್ಟು ಸತ್ಯಗಳು ಹೊರಗೆ ಬರುತ್ತೆ. ತದಾದ ನಂತರ ಒಂದೊಂದ್ರ ಮೇಲೊಂದು ಹೊಸ ವಿಚಾರಗಳು ಬಯಲಿಗೆ ಇಳಿತಾರೆ. ಎಸ್ಐಟಿ ತನಿಖಾ ತಂಡ ಸಿಎಂ ಮತ್ತು ಸಿಎಸ್ ಜೊತೆ ಮಹತ್ವದ ಮಂಥನ ಸಭೆಯನ್ನ ನಡೆಸಿದಂತಹ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ನಿಜಕ್ಕೂ ಷಡ್ಯಂತ್ರ ನಡೆದಿದ್ಯಾ, ಇದನ್ನ ಮಾಡಿದವ್ರು ಯಾರು ಅನ್ನೋದು ಹೊರ ಬರಬೇಕಾಗಿದೆ. ಯಾವುದಾದ್ರೂ ಫಂಡ್ ಬರ್ತಾ ಇತ್ತಾ, ಅಥವಾ ಎಲ್ಲಿಂದ ಇವರ ದುಡ್ಡಿನ ಮೂಲವಾಗಿತ್ತು, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಕು ಅಂತ ಹೇಳಿ ಯಾಕೆ ಅಂದುಕೊಂಡಿದ್ರು, ಇದೆಲ್ಲ ಒಂದು ತನಿಖೆಯನ್ನ ಆಲ್ರೆಡಿ ಒಂದೊಂದಾಗಿ ಶುರು ಹಚ್ಕೊಂಡಿದ್ದಾರೆ. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಬುರುಡೆ ರಹಸ್ಯ ಇನ್ನೂ ತನಿಖೆ ಹೊರಗೆ ಬಿದ್ದಿಲ್ಲ. ಧರ್ಮಸ್ಥಳ ಅನ್ನುವಂತಹ ಕ್ಷೇತ್ರ ಸಾಕಷ್ಟು ಜನರು ಭಕ್ತರ ನಂಬಿಕೆ ಇದು. ಕೆಲವೊಂದಿಷ್ಟು ಜನ ಭಕ್ತಿಯ ಪರಾಕಾಷ್ಠತೆಯಲ್ಲಿ ತಾನು ಇಲ್ಲಿ ಸತ್ತರೆ ನನಗೆ ಸೀದಾ ಸ್ವರ್ಗದ ಬಾಗಿಲು ಸಿಗುತ್ತೆ ಅಂತ ಅನ್ಕೊಂಡು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಧರ್ಮಸ್ಥಳದಲ್ಲಿ. ಆ ಒಂದು ಅದು ದೊಡ್ಡ ಕಾಡು, ಅದು ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಾಡುಗಳು ಕೂಡ ಇದೆ. ಸೊ ಆ ಕಾಡಿನಲ್ಲಿ ಮಧ್ಯೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ನಡೆದಿದೆ. ಇದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕಾಗಿದೆ. ಅದರಲ್ಲೂ ಕೂಡ ವಿಠಲ್ ಗೌಡ ತೋರಿಸಿದಂತಹ ಸಾಕಷ್ಟು ಶವಗಳಿದೆಯಲ್ಲ, ಅದರ ಬಗ್ಗೆಯೂ ಕೂಡ ಗೊತ್ತಾದಾಗ ತುಮಕೂರಿನೊಂದು ಮತ್ತು ಬೇರೆ ಕಡೆ ಒಂದೊಂದು ಶವ ಅಂತ ಗೊತ್ತಾಗಿದೆ. ಅದೆಲ್ಲ DNA ಪರೀಕ್ಷೆಗಳನ್ನೆಲ್ಲ ಮಾಡಿ ಆ ಒಂದು ಶವವನ್ನು ಕೂಡ ಕೊಡಲಾಗುವಂಥದ್ದು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ ಬುರುಡೆ ರಹಸ್ಯ ಇನ್ನೂ ಕೂಡ ಹೊರಗೆ ಬೀಳ್ತಾ ಇಲ್ಲ. ಅಲ್ಲಿ ಐಡೆಂಟಿಫಿಕೇಶನ್ ಇರೋದಿಲ್ಲ. ಸೊ ಆ ಥರ ಹಣಗಳನ್ನು ಕೂಡ ಮುಂದೇನು ಮಾಡಬೇಕು ಅನ್ನೋದನ್ನು ಎಸ್ಐಟಿ ತನಿಖಾ ತಂಡ ಗೃಹ ಸಚಿವರಿಗೆ ಹೇಳುತ್ತೆ. ಗೃಹ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ಪತ್ತೆ ಹಚ್ಚಲಿಕ್ಕೆ ಎಸ್ಐಟಿ ತನಿಖಾ ತಂಡಕ್ಕೆ ಇನ್ನಷ್ಟು ಅಧಿಕಾರಗಳು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗೆ ಈಗ ಆಲ್ರೆಡಿ ಅಷ್ಟು ಸತ್ಯಗಳನ್ನ ಬಯಲಿಗೆ ತಂದಾಯ್ತು ಎಸ್ಐಟಿ ತನಿಖಾ ತಂಡದವರು. ಇನ್ನು ಈ ಶವ ಯಾರ್ದು, ಶವ ಹೇಗೆ ಕೊಡಬೇಕು ಅನ್ನೋದನ್ನ ಅಲ್ಲಿರುವಂತ ದಕ್ಷಿಣ ಕನ್ನಡದ ಪೊಲೀಸರು ನೋಡ್ಕೊಂತಾರೆ. ಅದಕ್ಕೇನಕ್ಕೆ ಎಸ್ಐಟಿ ತನಿಖಾ ತಂಡ ಅಂತ ಹೇಳಿ
ಸಾಕಷ್ಟು ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಿದ್ದು ಕೂಡ ಉಂಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.